ಎಲ್ಲ ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸುಸ್ವಾಗತ. ನಮ್ಮ ಸಾಕ್ಷಾತ್ ಮಹಾವಿಷ್ಣುವಿನ ವಿಷ್ಣು ಮೂರ್ತಿಯನ್ನು ಸ್ಥಾಪನೆ ಮಾಡಿರೋಂಥದ್ದು ಎಷ್ಟು ಸುಂದರವಾಗಿದೆ ನೋಡಿ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇದ್ರ ಹತ್ರ ಕೂಡ ಹೋಗ್ಬೋದು. ನಾವು ಹೋಗ್ಬೇಕಂದ್ರೆ ಈ ದಾರಿಯಲ್ಲಿ ಹೋಗಬೇಕು, ಪಾದದ ಹತ್ರ ಹೋಗೋಂಥ ದಾರಿ ನೋಡಿ. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಕಾಣಿಸ್ತಾ ಇದ್ದಾರಲ್ವ, ಎಲ್ಲ ಫೋಟೋಗಳು ವೀಡಿಯೋಗಳು ತೊಗೊತಾ ಇದ್ದಾರೆ. ಇವಾಗ ನಾವು ಕೂಡ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬೇಕಾದರೆ ಪಾದದ ಹತ್ರ ಹೋಗಿ, ದೇವರ ಪಾದದ ಹತ್ರ ಹೋಗಿ ವಿಷಯ ತಿಳ್ಕೊಂಡು ಪ್ರತಿಯೊಂದು ಮಾಹಿತಿನ ಕ್ಲಿಯರಾಗಿ ಕೊಡ್ತೀನಿ. ನನ್ನ ಕಡೆಯಿಂದ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಮೊದಲನೇ ಸಾರಿಗೆ ಧೈರ್ಯ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಇರೋದೆಲ್ಲಪ್ಪ ಅಂತ ಹೇಳಿದ್ರೆ ಕೋರಮಂಗಲ ಈಜಿಪುರ ಅಂತ ಹೇಳ್ಬಿಟ್ಟು, ಇದು ಬಸ್ಸು ಎಲ್ಲಿಂದ ಬರುತ್ತೆ ಅಂದರೆ ಮೆಜೆಸ್ಟಿಕ್ಕಿಂದನೂ ಬರುತ್ತೆ, ಮತ್ತು ನಮಗೆ ಮಾರ್ಕೆಟಿಂದನೂ ಬರುತ್ತೆ, ಶಿವಾಜಿನಗರ ಕಡೆಯಿಂದನೂ ಬರುತ್ತೆ. 3 ಕಡೆಯಿಂದನೂ ಈ ದೇವರ ಆಲಯಕ್ಕೆ ಬಸ್ಸುಗಳಿದ್ದಾವೆ ಡೈರೆಕ್ಟಾಗಿ. ಬೇಕಾದರೆ ಆರಾಮಾಗಿ ಬಂದು ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಮಹಾವಿಷ್ಣುವಿನ ಅವತಾರದ ಕಲಾಶಿಲ್ಪನೆ ಹೆಂಗೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. 108 ಅಡಿ ಎತ್ತರದ ಈ ಆಲಯ ಇರೋದು. ಹಿಂದ್ಗಡೆ ಎಲ್ಲ ಜನ ಫುಲ್ಲು ಫೋಟೋ ವೀಡಿಯೋಗಳೆಲ್ಲ ಮಾಡ್ಕೊತಾ ಇದ್ದಾರೆ. ಇದರೊಳಗಡೆ ಇನ್ನೂ ಎಲ್ಲ ರೆಡಿ ಆಗ್ತಾಯಿದೆ, ಇವೆಲ್ಲ ಇನ್ನೂ ರೆಡಿ ಆಗ್ತಾಯಿದೆ. ಇವಾಗ ನಾವು ಆ ಜಾಗಕ್ಕೆ ಹೋಗೋಣ ಅಂತ ಪಾದದ ಹತ್ರ ಹಿಂಗೆ ನಡ್ಕೊಂಡು ಹೋಗಬೇಕು. ಕಾಣಿಸ್ತಾ ಇದೆಯಲ್ವಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶೋಕ್. ಬನ್ನಿ ಇವಾಗ ಒಳಗಡೆ ಹೋಗೋಣ ಅಂತ. ವಿಷ್ಣುವಿನ ಪಾದದ ಹತ್ರ ಹೋಗುವಂಥದ್ದು. ಸ್ನೇಹಿತರೆ, ಈ ದೇವಾಲಯಕ್ಕೆ ಬರಬೇಕು ಅಂದರೆ ಯಾವುದೇ ಥರ ಏನು ಹೆಚ್ಚು ಖರ್ಚಾಗಿರಲ್ಲ. ಏನಂದರೆ ದೇವ್ರ ಹತ್ರ ಹೋಗ್ಬೇಕಂದ್ರೆ, ದೇವರ ಪಾದದ ಹತ್ರ ಹೋಗ್ಬೇಕಂದ್ರೆ ಮಾತ್ರ ಟಿಕೆಟ್ ಪ್ರೈಸು ತೊಗೊತಾರೆ. ಎಷ್ಟು ಏನಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಟಿಕೆಟ್ ತೊಗೊತಿದ್ರೆ ಆ ಜಾಗದಲ್ಲಿ ಟಿಕೆಟ್ ತೊಗೊಂಡು ಇವಾಗ ಮೇಲ್ಗಡೆ ಪಾದದ ಹತ್ರ ಹೋಗಬೇಕು. ಇದೆ ಸ್ನೇಹಿತರೆ, ಇವಾಗ ಆ ಜಾಗದಲ್ಲಿ ಕುಂತಿರ್ತಾರಲ್ಲ, ಟಿಕೆಟ್ ತೊಗೊಂಡಿದ್ದಾಯಿತು. ಟಿಕೆಟ್ ಪ್ರೈಸ್ ನೋಡಿ, ಹಿಂಗೆ ಹೋಗ್ಬೇಕಾಗಿರೋದು. ಈ ರೂಟಲ್ಲಿ ಹೋಗಬೇಕು. ಈ ದೇವಸ್ಥಾನ ಪೂರ್ತಿಯಾಗಿ ಸುತ್ತೂರು ಏನಿದೆ ಎತ್ತಿದೆ ಪ್ರತಿಯೊಂದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇವಾಗ ಈ ಟಿಕೆಟ್ನ ತಗೊಂಡು ಆ ದೇವರ ಹತ್ರ ಹೋಗ್ತಾ ಇದ್ದೀರಿ. ಮಹಾವಿಷ್ಣುವಿನ ಪಾದದ ಹತ್ರ ಹೋಗ್ತಾ ಇರೋದು. ಹಿಂದ್ಗಡೆ ಕಾಣಿಸ್ತಾ ಇರೋದು ದೇವಸ್ಥಾನ. ಅವರು ದೇವಸ್ಥಾನದ ಇಲ್ಲಿ ಎಂಟ್ರಿ ಟಿಕೆಟ್ ತಗೊಳ್ಳೋರು ಮೇಲುಗಡೆ ಬರೋದಕ್ಕೆ. ಸ್ನೇಹಿತರೆ, ಈ ದೇವಸ್ಥಾನ 75 ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ದೇವಸ್ಥಾನ. ಈ ದೇವಸ್ಥಾನ ಹೆಸರು ಏನಂತೇಳಿದ್ರೆ ಶ್ರೀ ಕೋದಂಡರಾಮ ದೇವಸ್ಥಾನ. ಇದು ಈ ದೇವಸ್ಥಾನದ ಈ ಮುಂಭಾಗದಲ್ಲಿ ಕಾಣುವಂಥದ್ದೇ ಇದೇ ಮಹಾವಿಷ್ಣು ಮೂರ್ತಿ ಏಕಶಿಲದಲ್ಲಿ ಕೆತ್ತನೆ ಮಾಡಿರೋಂಥದ್ದು. ಇದು ಎತ್ತರ ಇರೋದು 108 ಅಡಿ, ಅಗಲ ಅಂದ್ಕೊಂಡ್ರೆ 12 ಅಡಿ. ನಮಗೆ ವಿಷ್ಣು ಮೂರ್ತಿಯ ಬಲಭಾಗದಲ್ಲಿ 7 ತಲೆ ಮತ್ತು ಎಡಭಾಗದಲ್ಲೂ 7 ತಲೆ ಇರುತ್ತೆ. ಈ ಅವತಾರ ತಾಳಿರೋಂಥ ದೇವಸ್ಥಾನನ ಇಲ್ಲಿ ಕೆತ್ತನೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡವ್ರೆ. ತುಂಬ ಅದ್ಭುತವಾಗಿ ಈ ದೇವಸ್ಥಾನದಲ್ಲಿ ನಮ್ಮ ಏಕಶಿಲೆ ಮೂರ್ತಿಯಾಗಿ ನಮ್ಮ ವಿಷ್ಣುವಿನ ಅವತಾರನ ಕೆತ್ತನೆ ಮಾಡಿ ಸ್ಥಾಪನೆ ಮಾಡವ್ರೆ. ಎಷ್ಟು ಸುಂದರವಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ನಾನು ಈ ವಿಡಿಯೋದಲ್ಲಿ ವಾಯ್ಸ್ ಓವರು ಬ್ಯಾಕ್ ಸೈಡಿಂದ ಕೊಡ್ತಾಯಿದ್ದೀನಿ, ಯಾಕಂದರೆ ಆ ಜಾಗದಲ್ಲಿ ನನ್ನ ವಾಯ್ಸು ರೆಕಾರ್ಡ್ ಆಗಿಲ್ಲ. ಅದರಿಂದ ಈ ವಾಯ್ಸ್ನ ನಾನು ಮನೆಗೆ ಬಂದಾಗ ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಂಥ ಸ್ಥಳಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಈ ಜಾಗಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಸ್ಥಳದ ಹೆಸರು ಏನಂತ ಹೇಳಿದ್ರೆ ಈಜಿಪುರ, ಬೆಂಗಳೂರಿನ ನಿಯರೆಸ್ಟ್ ಇರುವಂಥ ಸ್ಥಳ ಇದು. ನಾವು ಯಾರು ಮೇಲ್ಗಡೆ ಹೋಗಂಗಿಲ್ವಾ? ಮೇಲ್ಗಡೆ ಹೋಗೋಕ್ಕೆ 2250 ಮಾಡ್ತಾ 2250 ಮೆಟ್ಲು ಕೊಡಿ ಮಾಡ್ತಾ ಇದ್ದಾರೆ.
ಇವಾಗ ನೀವು ಅಲ್ಲಿ ಇಂಟ್ರೆಸ್ಟ್ ಬರ್ತೀರಲ್ಲ ಅಲ್ಲಿಂದ ಹ್ಞೂ ಅಲ್ಲಿಂದ ಬರುವಾಗ ನೀರಿನಲ್ಲಿ ದೇವ್ರು ಕಾಣಿಸ್ಬೇಕಂತ ಅದು ಫಾಲೋ ಮಾಡ್ತಾ ಇರೋದು. ಓ ಇದು ಇಷ್ಟು ದೊಡ್ಡದಾಗಿರೋದು ಹಿಂಗೂ ನೋಡ್ಬೋದು ಹಿಂಗೂ ನೋಡ್ಬೋದು. ಹಿಂದ್ಗಡೆ ಮೆಟ್ಲು ಇವಾಗ ಇಲ್ಲಿ ರೆಡಿ ಆಗ್ತಾ ಇದೆ ಇನ್ನು. ಬರ್ತೀವಲ್ಲ ಆ ಥರ ಮಾಡಿದ್ವಿ ಮೇಲೆವರೆಗೂ. ಆದರೆ ಯಾರನ್ನು ಬಿಡೋಲ್ಲ, ಪೂಜಾರಿಗಳು ಮಾತ್ರ ಹೋಗ್ಬೇಕಷ್ಟೇ, ಪೂಜಾರಿ ಗೀಜಾರಿ ಯಾರೂ ಇಲ್ಲ. ಏನಾರ ಹೂವು ಗಿವು ಹಾಕ್ಬೇಕು, ಏನಾರ ಮಾಡಬೇಕಂದ್ರೆ ಪೂಜಾರಿ ಇದು ಬರ್ತದೆ ಥರ ಲಿಫ್ಟು, ಅದು ಬರ್ತದೆ. ಕ್ರೈನ್ ಲಿಫ್ಟ್ ಬರೋದು ಅದು. ಹಿಂದ್ಗಡೆ ಬಿಟ್ಲೇನು ಐತೆ ಮೇಲೆವರೆಗೂ ಕಬ್ಬುಂಟು ಆ ಥರ ಮಾಡಿದ್ವಿ. ಪಾದಕ್ಕೆ ನಮಸ್ಕಾರ ಮಾಡ್ರಿ, ಪಾದಕ್ಕೆ ನಮಸ್ಕಾರ ಮಾಡ್ರಿ, ಫೋಟೋ ತಗೊಳ್ರಿ. ಅಲ್ಲಿಂದ ಬಗ್ಸಮ್ಮ, ಆ ಗ್ಯಾಪಿಂದ ಬಗ್ಸಿ. ಸ್ನೇಹಿತರೆ ಕೇಳಿದ್ರಲ್ಲ, ಟೋಟ್ಲು ಈ ಕಡೆ 7 ತಲೆ, ಆ ಕಡೆ 7 ತಲೆ ಇರೋದು. ಟೋಟಲ್ಲು ಕೈಗಳಿರೋದು 28 ಕೈಗಳಿದೆ. ಲೆಕ್ಕ ಹಾಕೊಳ್ಳೋಷ್ಟಕ್ಕೆ ತುಂಬ ಲೇಟ್ ಆಗುತ್ತೆ. ನಾವು ಬಂದಿದ್ದೀರಿ ಈ ಮಹಾವಿಷ್ಣುವಿನ ಅವತಾರದ ಶಿಲೆ ಹತ್ರ ಬಂದಿದ್ದೀರಿ. ಇನ್ನೂ ಇದೆಲ್ಲ ರೆಡಿ ಆಗ್ತಾಯಿದೆ. ಈ ಜಾಗ ನೀರು ಕಲ್ಯಾಣಿ ರೆಡಿ ಆಗುತ್ತೆ, ಆ ಬಿಂಬ ಇದರ ಕೆಳಗಡೆ ಕಾಣುತ್ತೆ. ಸ್ನೇಹಿತರೆ, ಇವರು 3 ಜನನೇ ಈ ಏಕಶಿಲಾ ವಿಷ್ಣು ಮೂರ್ತಿಯ ಇನ್ಚಾರ್ಜು, ಭದ್ರವಾಗಿ ನೋಡ್ಕೊಳ್ಳೋ ಅಂಥದ್ದು. ನಮ್ಮ ಜನಕ್ಕೆ ಟಿಕೆಟ್ ಕೊಟ್ಟು ಎಂಟ್ರಿ ಕೊಟ್ಟು ಆ ಜಾಗದಲ್ಲಿ ವಿಡಿಯೋ ಫೋಟೋ ಆಗಲಿ ತಗೊಳ್ಳೋದಕ್ಕೆ ಇವರು 3 ಜನನೇ ಅಲ್ಲಿ ಇನ್ಚಾರ್ಜ್ ಆಗಿರೋದು. ನಾವು ಹೋದಾಗ ಫೋಟೋ ವಿಡಿಯೋ ಮಾಡ್ಕೊಬೇಕಂದ್ರೆ ಕೇಳಿದ್ರೆ ಮಾಡ್ಕೊಳ್ಳಿ ಅಂತ ಅವರು ನಮ್ಗೆ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡೋರು ನೋಡಿ ಅವರು. ನಾನು ಕೂಡ ವಿಷ್ಣು ಮೂರ್ತಿಯ ಪಾದ ಥರ ಹೋಗಿ ನಮಸ್ಕಾರ ಮಾಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಎಷ್ಟು ಸುಂದರವಾಗಿದೆ. ನೀವು ಕೂಡ ಬಂದು ಈ ವಿಷ್ಣು ಮೂರ್ತಿಯ ಹತ್ರ ಬಂದು ಪಾದ ದರ್ಶನ ಮಾಡ್ಕೊಬೋದು. ಸ್ನೇಹಿತರೆ, ಅಂತೂ ಇಂತೂ ಮಹಾವಿಷ್ಣುವಿನ ಅವತಾರದ ಕಲಾಶಿಲ್ಪ ಹತ್ರ ಹೋಗಿ ಪಾದ ದರ್ಶನ ಕೂಡ ಮುಗೀತು. ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿ ಏನು ಎತ್ತ ಅಂತಬಿಟ್ಟು ನಿಮಗೆ ತೋರಿಸ್ತೀನಿ. ಇವಾಗ ಅಣ್ಣವರು ಕೂಡ ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾನು ಹೋಗಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನೂ ಕೆಳಗಡೆ ಬೇಕಾದರೂ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣಂತೆ. ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಂದವ್ರಿಗೂ ಟೇಕ್ ಕೇರ್, ಟಾಟಾ. ಮುಂದ್ಗಡೆ ಹೋಗಿ. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸುಸ್ವಾಗತ ನನ್ನ ಚಾನೆಲ್ಗೆ. ಇವಾಗ ನೋಡ್ತಾ ಇರೋದಂತೆ ಮಹಾವಿಷ್ಣುವಿನ ಅವತಾರದ ದೇವಾಲಯ ಎಷ್ಟು ಸುಂದರವಾಗಿದೆ ನೋಡಿ. ನೀವು ಕೂಡ ಈ ಜಾಗಕ್ಕೆ ಬನ್ನಿರಂತೆ, ಎಷ್ಟು ಸುಂದರವಾಗಿದೆ ನೋಡಿ. ಇದ್ರ ಬಗ್ಗೆ ಫುಲ್ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಬ್ಯಾಕ್ಗ್ರೌಂಡ್ ಪಿಕ್ಚರ್ನು ಕಾಣುತ್ತೆ. ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಸುಸ್ವಾಗತ ನನ್ನ ಚಾನೆಲ್ಗೆ. ಇವಾಗ ನೋಡ್ತಾ ಇರೋದಂತೆ ಮಹಾವಿಷ್ಣುವಿನ ಅವತಾರದ ದೇವಾಲಯ ಎಷ್ಟು ಸುಂದರವಾಗಿದೆ ನೋಡಿ. ನೀವು ಕೂಡ ಈ ಜಾಗಕ್ಕೆ ಬನ್ನಿರಂತೆ, ಎಷ್ಟು ಸುಂದರವಾಗಿದೆ ನೋಡಿ. ಇದ್ರ ಬಗ್ಗೆ ಫುಲ್ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಬ್ಯಾಕ್ಗ್ರೌಂಡ್ ಪಿಕ್ಚರ್ನು ಕಾಣುತ್ತೆ.
ಸ್ನೇಹಿತರೆ, ಅಂತೂ ಇಂತೂ ನಾವು ಮಹಾವಿಷ್ಣುವಿನ ಅವತಾರದ ಪಾದದ ಪೂಜೆ ಹತ್ರ ಹೋಗಿ ಪಾದ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೀವು ಕೂಡ ಈ ಜಾಗಕ್ಕೆ ಬಂದು ದರ್ಶನ ಕೂಡ ಮಾಡ್ಕೊಬೋದು. ಎಷ್ಟು ಸುಂದರವಾಗಿ ಬೃಹತ್ ಸ್ಥಳದಲ್ಲೈತೆ ನೋಡಿ ಪಾದದ ಪೂಜೆ. ಸುತ್ತೂರ ದೇವಸ್ಥಾನ ಇದು ಇರೋದು ಕಲ್ಯಾಣಿ. ಈ ಜಾಗದಲ್ಲಿ ನೀರಿರುತ್ತೆ, ಪ್ರತಿಬಿಂಬ ಇಲ್ಲಿ ಕಾಣುತ್ತೆ. ನಾವು ಅಲ್ಲಿ ಹೋದಾಗ ಇಲ್ಲಿ ಕಾಣುತ್ತೆ. ನೀವು ಕೂಡ ಈ ಜಾಗಕ್ಕೆ ಬನ್ನಿ. ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ನೀವು ಕೂಡ ಈ ಜಾಗಕ್ಕೆ ಬನ್ನಿ. ಇದಿರೋದು ಎಲ್ಲಿ ಅಂತ ಹೇಳಿದ್ರೆ ವಿಜಯಪುರದಲ್ಲಿರೋದು, ಅಂದರೆ ಬೆಂಗಳೂರಲ್ಲಿರೋದು. ನನಗೆ ಗೊತ್ತಿದ್ದ ಮಾಹಿತಿ ತಿಳಿಸಿದ್ದೀನಿ. ಇದು ಇರೋದು 108 ಅಡಿ, ಅಗಲ 12 ಅಡಿ. ಎಷ್ಟು ಸಾಕತ್ತಾಗಿದೆ. ಇದ್ರ ಹಿಂದ್ಗಡೆಯಿಂದನೇ ಇದನ್ನು ತಗೊಬಂದು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಯಾವಾಗೂ ಅಲ್ಲ, ಈ ವರ್ಷನೇ ಆಗಿರೋದು. ಒಂದು 2-3 ತಿಂಗಳ ಹಿಂದೆ ಇದನ್ನು ಓಪನ್ ಮಾಡಿದ್ದು. ಅವಾಗ ಜನ ಜಾಸ್ತಿ ಇದ್ದರು. ಆ ಟೈಮಲ್ಲಿ ಬಂದು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೂ ಇಲ್ಲಿ ಬರಬೇಕು ಅನ್ನಿಸ್ತಾ ಇತ್ತು. ಆದರೆ ಇವತ್ತು ನನಗೆ ಅವಕಾಶ ಸಿಕ್ತು. ಪಾದದ ಹತ್ರ ಹೋಗಿ ಕೂಡ ದರ್ಶನ ಕೂಡ ಮಾಡ್ಕೊಂಡೆ. ಸೂಪರಾಗಿತ್ತು.